ಈ ಪ್ರಶ್ನೆ ಒಂದು ಎಕ್ಸ್ಪೆರಿಮೆಂಟ್ ಮೇಲೆ ಬೇಸ್ ಆಗಿದೆ. ಎಕ್ಸ್ಪೆರಿಮೆಂಟ್ ಏನಪ್ಪ ಅಂತ ಹೇಳಿದ್ರೆ, ಈ ಪೇಪರ್ ರಾಕೆಟ್ ಕಾಣ್ತಾ ಇದೆಯಲ್ಲ, ಅದನ್ನು ಲಾಂಚ್ ಮಾಡ್ತಾಯಿದ್ದೀವಿ. ಅದ್ರ ಮೇಲೆ ಈ ಪ್ರಶ್ನೆ ಇದೆ, ಆಯಿತಾ? ಲಾಂಚ್ನ ನೋಡಿ ನೀವು ಒಂದು ಸತಿ. ಏನಾಗ್ತಾಯಿದೆ ಲಾಂಚಲ್ಲಿ? ರಾಕೆಟ್ಟು 12.5 ಮೀಟರ್ ಎತ್ತರಕ್ಕೆ ಹೋಗ್ತಾ ಇದೆ. ಅದರ ತೂಕ 16 ಗ್ರಾಮ್ಸ್, ಆಯಿತಾ? ಮಾಸು, ತೂಕ ಅಲ್ಲ, ಮಾಸ್ ಇಸ್ 16 ಗ್ರಾಮ್ಸ್, ಆಯಿತಾ? ಸೊ ಇವಾಗ ಪ್ರಶ್ನೆ ಓದೋಣ. ಇಗ್ನೋರಿಂಗ್ ದ ಡ್ರ್ಯಾಗ್ ಫೋರ್ಸ್, ಅಟ್ಮಾಸ್ಫಿಯರ್ ನಾವು ಇಗ್ನೋರ್ ಮಾಡೋಣ, ಇಲ್ಲಾಂದರೆ ಕಾಂಪ್ಲಿಕೇಟೆಡ್ ಆಗುತ್ತೆ ನಿಮ್ಮ ಪ್ರಶ್ನೆ. ಕ್ಯಾಲ್ಕುಲೇಟ್ ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಪೇಪರ್ ರಾಕೆಟ್ ಅಟ್ ಇಟ್ಸ್ ಹೈಯೆಸ್ಟ್ ಪಾಯಿಂಟ್. ವಾಟ್ ಇಸ್ ದ ಇನಿಷಿಯಲ್ ವೆಲಾಸಿಟಿ ಆಫ್ ದ ಪೇಪರ್ ರಾಕೆಟ್ ವೆನ್ ಲಾಂಚ್ಡ್? ಫೈಂಡ್ ದ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಆಫ್ ದ ಪೇಪರ್ ರಾಕೆಟ್. ಹಾಂ, ಹೇಗೆ ಮಾಡೋದು ಇದನ್ನು? ಮೊದಲೇದಾಗಿ ಒಂದು ಚಿತ್ರ ಬಿಡಿಸೋಣ. ಗಿವನ್ ಒಂದು ಪೇಪರ್ ರಾಕೆಟ್ ಇದೆ, ಒಂದು ಮೇಲೆ ಹೋಗ್ತಾ ಇದೆ ಅಲ್ವಾ? ಸೊ ಇದು ನಮ್ಮ ನೆಲ. ಅದು ಬಿಟ್ಟರೆ ಇನ್ನೇನು ಕೊಟ್ಟಿದ್ದಾರೆ? ನಮ್ಮ ಇನಿಷಿಯಲ್ ವೆಲಾಸಿಟಿ ವಿಲ್ ಬಿ ಮೋರ್ ದೆನ್ 0 ಆಬ್ವಿಯಸ್ಲಿ. ಫೈನಲ್ ವೆಲಾಸಿಟಿ 0, ಅದ್ರ ಬಗ್ಗೆ ಹೇಳ್ಬೋದು. ಅದು ಬಿಟ್ಟರೆ ಇನ್ನೇನು ಕೊಟ್ಟಿದ್ದಾರೆ ಹುಡುಗರ? ಅದು ಬಿಟ್ಟರೆ ನಿಮ್ಮ ಹೈಟ್, ಎತ್ತರ, ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಎತ್ತರ ಇದೆ ಅಂತ ಹೇಳಿ. ಸೊ ದಿಸ್ ಇಸ್ ವಾಟ್ ವಿ ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಅಲ್ಲ? ಡ್ರಾ. ಇದೆಷ್ಟು ಬರ್ತಿದ್ದೋ? 12.5 125 by 10 ಮೀಟರ್ಸ್ ಎತ್ತರ ಅಲ್ವಾ? ಅದು ಬಿಟ್ಟರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇಸ್ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನೆಗೆಟಿವ್ ತೊಗೊಳೋಣ, ಯಾಕಂತ ಹೇಳಿದ್ರೆ ಆಬ್ಜೆಕ್ಟ್ ಇಸ್ ಮೂವಿಂಗ್ ಅಪ್, ಸೊ ದಿಸ್ ವಿಲ್ ಬಿ ನೆಗೆಟಿವ್ ಅಲ್ವಾ? ಸೊ ಇದೆಲ್ಲ ತೊಂದರೆ ಇಲ್ಲ, ಇದೆಲ್ಲ ಗೊತ್ತಿದೆ. ಹಾಂ, ಮಾಸ್ ಇದೆ 14 ಗ್ರಾಮ್. ಗ್ರಾಮ್ನ ನಾವು ಏನು ಕನ್ವರ್ಟ್ ಮಾಡ್ಕೊಬೇಕು? ಕೆ ಜಿ ಕನ್ವರ್ಟ್ ಮಾಡ್ಕೊಬೇಕು. ಹೇಗೆ? ಡಿವೈಡ್ ವಿತ್ 1000. ನಮ್ಮ ಕೈಯಲ್ಲಿ ಕೆ ಅಂತ ಹೇಳಿದ್ರೆ ಇಂಟು 1000. ಸೊ ಕೆ ಜಿ ಕನ್ವರ್ಟ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ವಿ ಶುಡ್ ಡಿವೈಡ್ ವಿತ್ 1000. ಅರ್ಥ ಆಯ್ತಾ? ಕೆ ಅಂತ ಹೇಳಿದ್ರೆ ಏನು? 1000. ಹಾಗಾಗಿ ಟು ನಲ್ಲಿಫೈ ದಿಸ್ ಅಂಥೇಳಿ ಇದನ್ನು ಹೋಗಿಸ್ಬೇಕು ಅಂತ ಹೇಳಿದ್ರೆ ಇದು ಕಟ್ ಆಗುತ್ತೆ, ಆಮೇಲೆ ವಾಪಸ್ ಇದೇ ಆನ್ಸರ್ ಬರುತ್ತೆ. ಸೊ ಇದೆಲ್ಲ ಅರ್ಥ ಮಾಡ್ಕೊಬೇಕು ನೀವು, ಯೂನಿಟ್ ಕನ್ವರ್ಷನ್ ಎಲ್ಲ. ಇದು ಕೂಡ ಬೇಸಿಕ್ಸ್ ನಾನು ಹೇಳ್ಕೊಟ್ಟಿದ್ದೀನಿ, ಆಯಿತಾ? ಸೊ ಅದೆಲ್ಲ ನೋಡ್ಕೊಂಡು ಇಲ್ಲಿ ಬಂತು ಅಂತ ಹೇಳಿದ್ರೆ ನಿಮಗೆ ಸುಲಭ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಕಷ್ಟ. ವರ್ಕಿಂಗ್, ಮೊದಲನೇ ಪ್ರಶ್ನೆ. ಪೊಟೆನ್ಷಿಯಲ್ ಎನರ್ಜಿ ಅಟ್ ದ ಹೈಯೆಸ್ಟ್ ಪಾಯಿಂಟ್ ಎಷ್ಟಿದೆ? mgh ಇದೇ ಫಾರ್ಮುಲಾ. ತೂಕ ಬಂದು 16/1000, ಇದು 10, ಹೈಟ್ ಬಂದು 125 by 10. ಸೊ ಇಲ್ಲಿ ಕ್ಲೀನಾಗಿ 10 ಕಟ್ಟಾಗುತ್ತೆ. ಅದು ಬಿಟ್ಟರೆ ಇವೆರಡು ಡಿವೈಡ್ ಆಗುತ್ತಾ? ವೆಲ್, 125 ಇಂಟು 2 ಡಿವೈಡ್ ಬೈ 2 ಮಾಡ್ತಾಯಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ 125 ಇಂಟು 2 ಇಸ್ 250. 250 by 4 is 250 into 4 is 250 into 4 is 1000. 4 2s is 8, 2s is 12. ಸೊ 2 joules, ಆಯಿತಾ? ಸಿಂಪಲ್ ಕ್ಯಾಲ್ಕುಲೇಷನ್ನು. ನಾನು ಸ್ವಲ್ಪ ನನಗೆ ಸುಲಭ ಆಗಲಿ ಅಂಥೇಳಿ ನಾನು 250 ಕನ್ವರ್ಟ್ ಮಾಡಿಕೊಂಡೆ. ನೀವೇನು ಮಾಡ್ಕೊಳ್ಲೇಬೇಕು ಅಂತ ಏನಿಲ್ಲ, ನೀವು ಕ್ಯಾಲ್ಕುಲೇಷನ್ ಹುಡುಗರೆ ಹೇಗಾರ ಮಾಡ್ಕೊಬೋದು. ಬಟ್ ಏನಂತ ಹೇಳಿದ್ರೆ ಆದಷ್ಟು ಕಮ್ಮಿ ಕ್ಯಾಲ್ಕುಲೇಷನ್ ಮಾಡಬೇಕು. ನೀವು 125 ಇಂಟು 16 ಮಾಡಿ ಆಮೇಲೆ ಡಿವೈಡ್ ಬೈ 1000 ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಅದೆಲ್ಲ ಆಗದಿರೋ ಕೆಲಸ. ಸೊ ಈ ಥರ ಟ್ರಿಕ್ಸ್ ಕಲಿಬೇಕು ಅಂಥೇಳಿ ನೋಡ್ತಾ ಇದ್ದೀನಿ. ಆಯಿತು, ಪೊಟೆನ್ಷಿಯಲ್ ಎನರ್ಜಿ ಅಟ್ ದ ಹೈಯೆಸ್ಟ್ ಪಾಯಿಂಟ್ ಸರಿ ಕಂಡುಹಿಡಿದ್ರಿ. ನೆಕ್ಸ್ಟು, ವಾಟ್ ಈಸ್ ದ ಇನಿಷಿಯಲ್ ವೆಲಾಸಿಟಿ? ಇನಿಷಿಯಲ್ ವೆಲಾಸಿಟಿ ಹೆಂಗೆ ಕಂಡುಹಿಡಿಯೋದು? ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಹೇಗೆ ಕಂಡುಹಿಡಿಯೋದು? ಎಲ್ಲಿರೋದು ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ? ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಬೇಕು. ನೀವು ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಲರ್ನ್ ದ ನೆಕ್ಸ್ಟ್ ಕಾನ್ಸೆಪ್ಟ್, ಕನ್ಸರ್ವೇಷನ್ ಆಫ್ ಎನರ್ಜಿ. ಅದಾದಮೇಲೆ ಮೆಕ್ಯಾನಿಕಲ್ ಎನರ್ಜಿ. ಅದನ್ನು ಕಲ್ತ್ಕೊಂಡ್ರೆ ಇದನ್ನೆಲ್ಲ ಮಾಡ್ಬೋದು. ತಕ್ಷಣಕ್ಕೆ ಇದು ಉತ್ತರ ಪೂರ ಆಗಿಲ್ಲ. ಇದನ್ನು ನಾವು ಮುಂದಿನ ಕಾನ್ಸೆಪ್ಟ್ ಕಲ್ತಾದ್ಮೇಲೆ ಈ ಪ್ರಶ್ನೆಗೆ ವಾಪಸ್ ಬರೋಣ, ಸರಿನಾ? ತಕ್ಷಣಕ್ಕೆ ಇವಾಗ ನೀವು ಏನು ಬರ್ಕೊಳಕ್ಕೆ ಹೋಗ್ಬೇಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಸತಿ ಎಕ್ಸ್ಪ್ಲೈನ್ ಮಾಡಿ ಎಲ್ಲ ಮಾತಾಡೋಣ, ಸರಿನಾ?